ಹೆಲೋ ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ನಾವು ಲೆಸನ್ ಪ್ಲ್ಯಾನ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡಿದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂಕಗಳನ್ನು ಹೇಗೆ ಇದರಲ್ಲಿ ತುಂಬಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆ, ಟೀಚರ್ ಪ್ರೊಫೈಲ್ ಇರುತ್ತೆ ಫಸ್ಟ್, ಸೆಕೆಂಡ್ ಒನ್ ಲೆಸನ್ ಪ್ಲ್ಯಾನ್, ಥರ್ಡ್ ಒನ್ ಅಸೆಸ್ಮೆಂಟ್ ಅಂತ ಇರುತ್ತೆ. ಈ ಅಸೆಸ್ಮೆಂಟಲ್ಲಿ ಮತ್ತೆ ಎರಡು ಸಬ್ ಹೆಡ್ಡಿಂಗ್ ಇದ್ದಾವೆ. ಒಂದು LBA, ಇನ್ನೊಂದು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ನಾವು ಮೊದಲು LBA ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂದರೆ ಮೀಡಿಯಮ್ ಸೆಲೆಕ್ಟ್ ಮಾಡಬೇಕು. ನಮ್ಮ ಕನ್ನಡ ಮೀಡಿಯಂ ಶಾಲೆ ಆಗಿರೋದ್ರಿಂದ ಕನ್ನಡ. ಈಗ ಆಮೇಲೆ ಕ್ಲಾಸ್ ಬಂದುಬಿಟ್ಟು ನಾನು ಸ್ಯಾಂಪಲ್ ಆಗಿ 5ನೇ ಕ್ಲಾಸ್ ಅಂತ ತೊಗೊಳ್ತೀನಿ. ಗ್ರೂಪ್ ಅಂತ ಬಂದುಬಿಟ್ಟು ಕನ್ನಡ ಮೀಡಿಯಂ, ಕನ್ನಡ ಇಂಗ್ಲೀಷ್. ಈಗ 6, 7 ಬಂದರೆ ಕನ್ನಡ ಮೀಡಿಯಂ, ಕನ್ನಡ ಇಂಗ್ಲೀಷ್, ಹಿಂದಿ ಅಂತ ಬರುತ್ತೆ. ಈಗ ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷ್, ನಮ್ಮ ಸಬ್ಜೆಕ್ಟ್ ಇಂಗ್ಲೀಷ್. ಚಾಪ್ಟರ್ ಬಂದುಬಿಟ್ಟು ಇಲ್ಲಿ ಯಾವ ಥರ ಚಾಪ್ಟರ್ ಇರುತ್ತೆ ಅಂದರೆ ಒಂದು ಪ್ರೋಸು ಪೋಮ್ ಎರಡು ಸೇರಿ ಒಂದು ಚಾಪ್ಟರ್ ಆಗುತ್ತೆ, ಅಂದರೆ ಒಂದು ಯೂನಿಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನೀವೇನು ಮಾಡ್ಬೇಕಂದ್ರೆ ಯಾವ ಡೇಟಿಗೆ ನೀವು ಯೂನಿಟ್ ಟೆಸ್ಟ್ ತೊಗೊಂಡಿದ್ರಿ ಆ ಡೇಟನ್ನು ಮೆನ್ಷನ್ ಮಾಡಬೇಕು. ಈಗ ನಾನು 21 ತಾರೀಕಿಗೆ ತೊಗೊಂಡಿದ್ದೀನಿ. ಸೊ 21 ಸೆಲೆಕ್ಟ್ ಮಾಡ್ತೀನಿ. 21 ಸೆಲೆಕ್ಟ್ ಮಾಡಿ ಎಲ್ಲ ತುಂಬಿದೆಲ್ಲ ನೋಡಬೇಕು ಒಂದು ಸಲ. ಅದನ್ನು ಮಾಡಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟರೆ ಈ ಥರ ಸ್ಟೂಡೆಂಟ್ ಅಸೆಸ್ಮೆಂಟ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, 10 ಎಂಟ್ರೀಸ್ ಇದ್ದಾವೆ. ಇದನ್ನು ನಿಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ಇದನ್ನು 50 ಅಂತ ಎಂಟ್ರಿ ಮಾಡಿಕೊಂಡ್ರೆ ಒಂದು ಪೇಜಲ್ಲಿ ನೋಡಿ ಇಲ್ಲಿ 50 ಬಂದುಬಿಡುತ್ತೆ. ಒಂದೇ ಸಲ 50 ಬಂದುಬಿಡುತ್ತೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ಇದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು. ಇಲ್ಲ 10 ಇತ್ತು ಅಂತಂದರೆ ಇಲ್ಲಿ ಪೇಜನ್ನು ಚೇಂಜ್ ಮಾಡ್ಕೊಳ್ಳೋದು. ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಇಲ್ಲಿ 2 ಈ ಥರ ಇರುತ್ತೆ ಅದು. ಇಷ್ಟೇ, ಮತ್ತೇನಿಲ್ಲ. ಎಸ್, ಇಲ್ಲಿ ಏನು ಮಾಡಬೇಕು ಅಂದರೆ ಈಗ ಟೆಸ್ಟ್ ತೊಗೊಂಡಿದ್ದೀರಲ್ಲ, ಆ ಟೆಸ್ಟ್ ಅಂಕಗಳನ್ನು ಇಲ್ಲಿ 25ಕ್ಕೆ ಎಷ್ಟು ತೊಗೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್ 25ಕ್ಕಿಂತ ಹೆಚ್ಚಿಗೆ ಹಾಕಲಿಕ್ಕೆ ಬರೋಂಗಿಲ್ಲ. 26 ಹಾಕಿದ್ರೆ ಇಲ್ಲಿ ಏನು ತೋರಿಸುತ್ತೆ, ದಿಸ್ ಎಕ್ಸಾಮ್ ಈಸ್ ಕಂಡಕ್ಟೆಡ್ ಫಾರ್ ಓನ್ಲಿ 25 ಮಾರ್ಕ್ಸ್ ಅಂತ ಇದೆ. 25ಕ್ಕೆ ಅವನು 21 ತೊಗೋಣ ಅಂತ ಅಂದ್ಕೊಳ್ಳಿ, ಎ ಬರುತ್ತೆ. 23 ಹಾಕಿದರೆ A+ ಬರುತ್ತೆ. ಈ ಥರ ಎಂಟ್ರಿ ಮಾಡ್ತಾ ಹೋಗಬೇಕು. 21 ತೊಗೊಂಡಿದ್ದಾನೆ ಎರಡನೇ ಹುಡುಗ, ಎ ಬಂತು. 13 ತೊಗೊಂಡಿದ್ದಾರೆ ಮೂರನೇ ಹುಡುಗ, ಬಿ ಬಂತು. 11 ತೊಗೊಂಡಿದ್ದಾರೆ, 11 ತೊಗೊಂಡ್ರೆ ಸಿ ಬಂತು. ಈ ಥರ 5 ತೊಗೊಂಡ್ರೆ ಸಿ ಬಂತು. 7 ತೊಗೊಂಡ್ರೆ 7 ಅಂಕಗಳು ತೊಗೊಂಡ್ರೆ ಸಿ ಬಂತು. ಈ ಥರ 18 ತೊಗೊಂಡಿದ್ದಾನೆ, B+ ಬಂತು. ಈ ಥರ ನೀವು ಅಂಕಗಳನ್ನು ಎಲ್ಲ ಎಂಟ್ರಿ ಆದ ತಕ್ಷಣ ಕೊನೆಗೆ ಇಲ್ಲಿ ಲಾಸ್ಟಿಗೆ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟರೆ ಈ ಅಂಕಗಳೆಲ್ಲ ಸೇವ್ ಆಗಿಬಿಡುತ್ತೆ. ಸೊ ಇಷ್ಟೇ, ಇದು ಭಾಳ ಸಿಂಪಲ್ ಇದೆ, ಟೀಚರ್ ಫ್ರೆಂಡ್ಲಿ ಇದೆ. ನೀವು ಆರಾಮಾಗಿ ಒಂದು ಪಾಠ, ಒಂದು ಪದ್ಯ, ಈಗ ಫಾರ್ ಎಕ್ಸಾಂಪಲ್ ನಾನು 6 ತೊಗೊಳ್ತೀನಿ. 6 ತೊಗೊಂಡು ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, 6ನೇ ತರಗತಿ. ಇದನ್ನು ಮತ್ತೆ ನಾನು ರೀಸೆಟ್ ಮಾಡ್ತೀನಿ. ರೀಸೆಟ್ ಮಾಡಿ ಮತ್ತೆ ಕನ್ನಡ ಮೀಡಿಯಂ 6ನೇ ತರಗತಿ. ನೆಕ್ಸ್ಟ್ ಗ್ರೂಪ್ ಸೆಲೆಕ್ಟ್ ಮಾಡ್ತೀನಿ, ಕನ್ನಡ ಮೀಡಿಯಂ. ಇಲ್ಲಿ ಏನಾಗುತ್ತೆ ಅಂದರೆ 3 ಭಾಷೆಗಳಿರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ಹಾಗಾಗಿ ಈ ಗ್ರೂಪನ್ನು ಸೆಲೆಕ್ಟ್ ಮಾಡಿದ್ದೀನಿ. 1ರಿಂದ 5ರವರೆಗೆ ಏನಾಗಿರುತ್ತೆ ಅಂದರೆ ಹಿಂದಿ ಇರೋದಿಲ್ಲ. ಸೊ ಹಾಗಾಗಿ ಅದು ಮೊದಲನೇದು ಗ್ರೂಪ್ ಸೆಲೆಕ್ಟ್ ಮಾಡಬೇಕು. 6ರಿಂದ ಮುಂದೆ 10ನೇ ತನಕ ಕನ್ನಡ ಮೀಡಿಯಂ, ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಇರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಪ್ಟರ್ ಬಂದುಬಿಟ್ಟು ನಾನು ಮೊದಲನೇ ಪ್ರೋಸ್ ಆ್ಯಂಡ್ ಪೋಮ್, ಇದು ಫಸ್ಟ್ ಯೂನಿಟನ್ನು ತೊಗೋತೀನಿ. 2 ಸೇರಿದ್ರೆ 1 ಯೂನಿಟ್ ಆಗುತ್ತೆ ನಮ್ಮ ಇಂಗ್ಲೀಷ್ನಲ್ಲಿ. ನಿಮ್ಮ ಭಾಷೆಯಲ್ಲಿ ಯಾವ್ದು, ನಿಮ್ಮ ಸಬ್ಜೆಕ್ಟಲ್ಲಿ ಯಾವ ಥರ ಆಗುತ್ತೆ ನೋಡ್ಕೊಳ್ಳಿ, ಒಂದು ಸಲ ಗೊತ್ತಾಗುತ್ತೆ. ಈಗ ಬೇರೆ ಅದೇ ಥರ ಆಗುತ್ತೆ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಕನ್ನಡ ಮಾಡಿದರೆ ಇಲ್ಲಿ ಇಲ್ಲಿ ಬೇರೆ ಇದೆ, ದೊಡ್ಡವರ ದಾರಿ, ಗಂಧರ್ವ ಸೇನ, ಕೃಷ್ಣ ಸುಧಾಮ, ಈ ಥರ ಇದೆ. ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಅದರ ಪ್ರಕಾರ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಇದೆ, ಇಂಗ್ಲೀಷ್ ಹೇಳ್ತಾ ಇದ್ದೀನಿ ನಾನು. ಈಗ ಚಾಪ್ಟರ್ 1 ಲೈಟ್ ಹೌಸ್ ಸೆಲೆಕ್ಟ್ ಮಾಡಿದೆ ಅಂತ, ಸೇಮ್ ಅದು 21 ತಾರೀಕಿಗೆ ಕಂಡಕ್ಟ್ ಮಾಡಿದ್ದೀನಿ ನಾನು. 21 ಇದು ಮಾಡಿ ಸರ್ಚ್ ಕೊಟ್ಟರೆ ಏನಾಗುತ್ತೆ ಅಂದರೆ ಮಕ್ಕಳ ಪಟ್ಟಿ ಓಪನ್ ಆಗುತ್ತೆ. ಸೊ ಇಲ್ಲಿ 2 ಅಂತ ತೊಗೊಂಡಿದ್ದಾನೆ. ಇದನ್ನು ನಾನು ಏನು ಮಾಡ್ತೀನಿ, 50ಕ್ಕೆ
ಇದು ಇನ್ನೂ ಎಂಟ್ರಿ ಆಗಿಲ್ಲ. ಇದು ಕೆಲವೊಂದು ಈ ಥರ ನೀವೇನು ಮಾಡ್ಬೋದು ಅಂತಂದರೆ, ಮಕ್ಕಳ ಪಟ್ಟಿಗೆ ಅನುಗುಣವಾಗಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಅಂಕಗಳು ಹಾಕಕ್ಕೆ ಬರುತ್ತೆ. ಹೌದಾ? ಇಲ್ಲಿ ಫಾರ್ ಎಕ್ಸಾಂಪಲ್ 21 ಅಂತ ಇದೆ. 21 ತೊಗೊಂಡ್ರೆ ಈ ಥರ ನೀವು ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು, ಗ್ರೂಪ್ ಸೆಲೆಕ್ಟ್ ಮಾಡಿಕೊಂಡು, ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಂಡು, ಯೂನಿಟ್ ಟೆಸ್ಟ್ ಯಾವಾಗ ತೊಗೊಂಡಿದ್ದೀರ ಆ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಂದ್ರೆ ಅಂಕಗಳನ್ನು ಹಾಕ್ಕೊಳ್ಬೇಕು ಅಷ್ಟೇ. ಕೊನೆಗೆ ಎಲ್ಲ ಆದಮೇಲೆ ಸೇವ್ ಅಂತ ಕೊಟ್ಟರೆ ಮುಗೀತು. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ನಾನು ಸೇವ್ ಕೊಡೋದಿಲ್ಲ. ಸೊ ಈ ಥರ ನೀವು ಏನು ಮಾಡ್ಬೋದು ಅಂದರೆ ಪ್ರತಿಯೊಂದು ಕ್ಲಾಸಿನ ಅಸೆಸ್ಮೆಂಟ್ ಆದಮೇಲೆ, ಅಂದರೆ ಲೆಸನ್ ಬೇಸ್ಡ್ ಟೆಸ್ಟ್ ಘಟಕ ಪರೀಕ್ಷೆ ತೊಗೊಂಡ್ಮೇಲೆ ಈ ಥರ ಅಂಕಗಳನ್ನು ನಮೂದಿಸ್ಬೋದು. ಕೊನೆಗೆ ಎಲ್ಲ ಆದಮೇಲೆ ನೀವು ಲಾಗೌಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಯಾವ ಥರ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಅಂಕಗಳನ್ನು ಯಾವ ರೀತಿ ನಮೂದು ಮಾಡ್ಬೇಕಂತಕ್ಕಂಥದ್ದು ಒಂದು ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋ. ನೀವು ಕೂಡ ಇದನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.